ಬಳ್ಳಾರಿ ಜೈಲಿನಲ್ಲಿರೋ ನಟ ದರ್ಶನ್ಗೆ ಗಣೇಶ ಹಬ್ಬದ ಗಿಫ್ಟ್ ಸಿಕ್ಕಿದೆ. ಸರ್ಜಿಕಲ್ ಚೇರ್, ಫೋನ್ ಕರೆ ಅವಕಾಶದ ಬಳಿಕ ದರ್ಶನ್ನ ಮೂರನೇ ಬೇಡಿಕೆ ಈಡೇರಿದ್ದು ಜೈಲಿನಲ್ಲಿ ಟಿವಿ ನೋಡೋದಕ್ಕೆ ಅವಕಾಶ ಸಿಕ್ಕಿದೆ. ಟಿವಿ ಬೇಕು ಅಂತ ಜೈಲಾಧಿಕಾರಿಗಳಿಗೆ ದರ್ಶನ್ ಬೇಡಿಕೆ ಇಟ್ಟಿದ್ರು. ಕೊನೆಗೂ ದರ್ಶನ್ ಬೇಡಿಕೆಯನ್ನ ಜೈಲಾಧಿಕಾರಿಗಳು ಈಡೇರಿಸಿದ್ದು ಗಣೇಶ ಹಬ್ಬದ ದಿನವೇ ಟಿವಿ ನೋಡೋ ಭಾಗ್ಯ ಸಿಕ್ಕಿದೆ. ಪರಪ್ಪನ ಅಗ್ರಹಾರದಲ್ಲಿದ್ದಾಗ ದರ್ಶನ್ ಟಿವಿ ಸಹವಾಸವೇ ಬೇಡ ಅಂತಿದ್ರು. ಈಗ ಸಮಯ ಕಳೆಯೋದಕ್ಕೆ ದರ್ಶನ್ ಟಿವಿ ಮೊರೆ ಹೋಗಿದ್ದಾರೆ. ದರ್ಶನ್ ಗ್ಯಾಂಗ್ ಕ್ರೌರ್ಯದ ವಿರುದ್ಧ ಸಾಕ್ಷಿಗಳು ಬಲವಾಗ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಗ್ಯಾಂಗ್ ಅಕ್ಷರಶಃ ಅಟ್ಟಹಾಸ ಮೆರೆದ ಸತ್ಯ ಬಯಲಾಗಿದೆ. 17 ಆರೋಪಿಗಳ ಪೈಕಿ 3 ಶೂನಲ್ಲಿ ಮಣ್ಣು ಪತ್ತೆಯಾಗಿದೆ. 4 ಆರೋಪಿಗಳ ಶೂನಲ್ಲಿ ಪಟ್ಟಣಗೆರೆ ಶೆಡ್ ಮಣ್ಣಿರುವುದು ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಟ್ಟಿದೆ. ಪಟ್ಟಣಗೆರೆ ಶೆಡ್ ಮಣ್ಣಿನ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ದರ್ಶನ್ ಗ್ಯಾಂಗ್ ವಿಕೃತಿ ಮೆರೆದಿದ್ದ ಸತ್ಯ ಬಯಲಾಗಿದೆ. ಹಲ್ಲೆ ನಂತರ ರೇಣುಕಾಸ್ವಾಮಿಗೆ ಬಿರಿಯಾನಿ ತಿನ್ನಿಸಿದ್ರು. ಆದರೆ ನಾನು ಜಂಗಮ ಮಾಂಸಾಹಾರ ತಿನ್ನಲ್ಲ ಎಂದಿದ್ದ ರೇಣುಕಾಸ್ವಾಮಿ ಬಾಯಲ್ಲಿದ್ದ ಬಿರಿಯಾನಿಯನ್ನ ಉಗಿದಿದ್ರು. ಬಿರಿಯಾನಿ ಉಗಿದಿದ್ದನ್ನ ಕಂಡು ಸಿಟ್ಟಿಗೆದ್ದ ದರ್ಶನ್, ಮಗನೇ ಅನ್ನ ಉಗುಳ್ತೀಯಾ ಅಂತ ಮತ್ತೆ ಹಲ್ಲೆ ನಡೆಸಿದ್ದ. ಬಿರಿಯಾನಿ ಬೇಡ ಅಂತ ಪರಿಪರಿಯಾಗಿ ಬೇಡಿದ್ರು ಬಿಡದೆ ಬಿರಿಯಾನಿ ತಿನ್ನಿಸಿ ವಿಕೃತಿ ಮೆರೆದಿದ್ರು ಅನ್ನೋದು ಬಯಲಾಗಿದೆ. ದರ್ಶನ್ ಕೇಸ್ಗೂ ಸರ್ಕಾರಕ್ಕೂ ಏನ್ ಸಂಬಂಧ ಅಂತ ಜೋಶಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ನೀಡಿದ ನಂತರ ವೈಯಕ್ತಿಕ ಕಾರಣಕ್ಕೆ ದರ್ಶನ್ ವಿಚಾರ ಇಷ್ಟೆಲ್ಲ ಆಗಿದೆ. ದರ್ಶನ್ ವಿಚಾರಕ್ಕೂ ಸರ್ಕಾರಕ್ಕೂ ಏನ್ ಸಂಬಂಧ? ಅದರಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ? ದರ್ಶನ್ ಫೋಟೋ ರಿಲೀಸ್ ಮಾಡೋ ಅಗತ್ಯ ಸರ್ಕಾರಕ್ಕೆ ಏನಿದೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ದರ್ಶನ್ ವಿಚಾರದಲ್ಲಿ ಕಾಂಗ್ರೆಸ್ನವರಿಗೆ ಈಗ ಉರಿ ಹತ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ದರ್ಶನ್ ಫೋಟೋ ಬಹಿರಂಗ ವಿಚಾರದಲ್ಲಿ ಕಾಂಗ್ರೆಸ್ ಗೊತ್ತಿದ್ದು ತಪ್ಪು ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಸಚಿವರು ನಾನು ಕೇಳಿರೋ ಪ್ರಶ್ನೆಗಳಿಗೆ ಹಾರಿಕೆ ಉತ್ತರ ಕೊಡ್ತಾರೆ ಅಂತ ಕಿಡಿಕಾರಿದ್ರು. ಮುಡಾ ಮಹದಾಯಿ ಸಿಡಿ ಅಂತಾರೆ. ಪಿಕ್ ಪಾಕೆಟ್ ಮಾಡೋನು ಓಡ್ ಹೋಗ್ತಾ ಕಳ್ಳ ಕಳ್ಳ ಅಂದನಂತೆ. ಹಾಗಾಗಿದೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಅಂದ್ರು. ಮುಡಾ ಕೇಸನ್ನ ಡೈವರ್ಟ್ ಮಾಡೋದಕ್ಕೆ ದರ್ಶನ್ ಫೋಟೋ ರಿಲೀಸ್ ಮಾಡಿದ್ದಾರೆ ಎಂದ ಪ್ರಹ್ಲಾದ್ ಜೋಶಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ರು. ದರ್ಶನ್ ಮುಡಾ ವಿಚಾರ ಬಿಟ್ಟು ಮಹದಾಯಿ ವಿಚಾರದಲ್ಲಿ ಏನಾಗಿದೆ ಅಂತ ಮೊದಲು ಮಾತಾಡಿ ಎಂದಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಬರಬೇಕು. ಮೊದಲು ಆ ಹಣವನ್ನ ಕೊಡಿಸಿ, ಆಮೇಲೆ ಜೋಶಿ ಆರೋಪದ ಬಗ್ಗೆ ಉತ್ತರಿಸೋಣ ಅಂತ ಡಿಕೆಶಿ ಟಾಂಗ್ ನೀಡಿದ್ರು. ಮುಡಾ ಹಗರಣ ಮರೆಮಾಚೋದಕ್ಕೆ ದರ್ಶನ್ ಫೋಟೋ ಲೀಕ್ ಅನ್ನೋ ಜೋಶಿ ಆರೋಪಕ್ಕೆ ಎಂಬಿ ಪಾಟೀಲ್ ಕೌಂಟರ್ ನೀಡಿದ್ರು. ಜೋಶಿ ರೀತಿ ಮಾತಾಡೋದು ಸರಿಯಲ್ಲ. ದರ್ಶನ್ ರಾಜಾತಿಥ್ಯ ವಿಚಾರ ಗಂಭೀರವಾದ ಪ್ರಕರಣ ಹಾಗೂ ಆರೋಪ ಆಗಿದೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗಲೂ ಜೈಲಿನಲ್ಲಿ ಈ ರೀತಿ ವ್ಯವಸ್ಥೆಗಳನ್ನು ನೋಡಿದ್ದೇನೆ. ಈ ಘಟನೆಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಅದಕ್ಕೆ ದರ್ಶನ್ ಅಂಡ್ ಟೀಮ್ ಅನ್ನ ಚದುರಿಸಿ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಫೋಟೋ ಲೀಕ್ ಆಗಿದ್ದು ಮತ್ತೆ ಎಲ್ಲದರ ಬಗ್ಗೆ ತನಿಖೆ ಆಗ್ತಾ ಇದೆ. ಮುಡಾ ಡೈವರ್ಟ್ ಮಾಡೋಕೆ ಅದರಲ್ಲಿ ಏನಾಗಿದೆ ಅಂತ ಪ್ರಶ್ನಿಸಿದ್ರು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಭುಗಿಲೆದ್ದಿರೋ ಬೆನ್ನಲ್ಲೇ ಸಚಿವ ಎಂಬಿ ಪಾಟೀಲ್ ಸಿಎಂ ಸ್ಥಾನದ ಆಸೆ ಹೊರಹಾಕಿದ್ದಾರೆ. ಶಿವಾನಂದ ಪಾಟೀಲ್ ಹೇಳಿಕೆಗೆ ತಿರುಗೇಟು ನೀಡಿದ ಎಂಬಿ ಪಾಟೀಲ್, ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಅಂತೂ ಇಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಅವರೇ ಇರ್ತಾರೆ. ಸಿಎಂ ಆಗೋದಕ್ಕೆ ಸೀನಿಯಾರಿಟಿ ಬೇಕಿಲ್ಲ. ಒಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ನಲ್ಲಿ ನಾನು ಕೂಡ ಸಿಎಂ ಆಗ್ತೀನಿ. ವಿಜಯಪುರದಿಂದ ಸಿಎಂ ಆದರೆ ನಾನೇ ಆಗೋದು. ಶಿವಾನಂದ ಪಾಟೀಲ್ ಅಂತೂ ಆಗಲ್ಲ. ಅವರು ಇವಾಗ ಜನತಾದಳದಿಂದ ಕಾಂಗ್ರೆಸ್ಗೆ ಬಂದಿದ್ದಾರೆ ಅನ್ನೋ ಮೂಲಕ ಶಿವಾನಂದ ಪಾಟೀಲ್ಗೆ ತಿರುಗೇಟು ನೀಡಿದ್ದಾರೆ. ಬಯಲುಸೀಮೆ ಜಿಲ್ಲೆಗೆ ನೀರು ತಂದ್ರೆ ಡಿಕೆಶಿ ಆಧುನಿಕ ಭಗೀರಥ ಅನ್ನೋ ಸುಧಾಕರ್ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಸುಧಾಕರ್ ಅವರು ಎತ್ತಿನಹೊಳೆ ವಿಚಾರದಲ್ಲಿ ಹಾಕಿದ ಸವಾಲನ್ನ ಪ್ರೀತಿಯಿಂದ ಸ್ವೀಕರಿಸ್ತೀನಿ. ಅವರ ಆಸೆಯನ್ನ ನೆರವೇರಿಸೋದಕ್ಕೆ ಆತ್ಮಸಾಕ್ಷಿಯಾಗಿ ಪ್ರಯತ್ನ ಮಾಡ್ತೀನಿ ಅಂದ್ರು. ಚಿಕ್ಕಬಳ್ಳಾಪುರ ಸುಧಾಕರ್ ಅವರ ಕ್ಷೇತ್ರ. 10 ವರ್ಷಗಳ ಹಿಂದೆ ಅವರ ಅಧ್ಯಕ್ಷತೆಯಲ್ಲೇ ಎತ್ತಿನಹೊಳೆ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಹಾಗಾಗಿ ಚಿಕ್ಕಬಳ್ಳಾಪುರಕ್ಕೆ ಅನುಕೂಲವಾಗಲಿ ಅಂತ ಅವರು ಬಯಸೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹದಾಯಿ ವಿಚಾರವಾಗಿ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯೋ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ ಪ್ರಿಯಾಂಕ್ ಖರ್ಗೆ, ಕೇಂದ್ರದ ಸಹಕಾರ ಪಡೆಯೋದು ಅವರ ಜವಾಬ್ದಾರಿ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕನ್ನಡಿಗರ ನಾಡಿನ ವಿಚಾರ ಬಂದಾಗ ಯಾಕೆ ಇವರೆಲ್ಲ ಮೋದಿಗೆ ಇಷ್ಟು ಹೆದರ್ತಾರೆ ಅಂತ ಅರ್ಥವಾಗ್ತಿಲ್ಲ. ನಮ್ಮನ್ನ ಟೀಕಿಸುವಾಗ ಇವರಿಗೆಲ್ಲ ದೊಡ್ಡ ಧ್ವನಿ ಇರುತ್ತೆ. ಆದರೆ ಕನ್ನಡಿಗರ ವಿಚಾರದಲ್ಲಿ ಯಾಕೆ ಸುಮ್ಮನಾಗ್ತೀರಾ? ನಾವೇನು ಮೋದಿಯವರ ಆಸ್ತಿ ಕೇಳ್ತೀವಾ ಅಂತ ಪ್ರಶ್ನಿಸಿದ್ದಾರೆ.
ಗಣೇಶನ ಹಬ್ಬದಂದೇ ಅರ್ಕಾವತಿ ಜಲಾಶಯ ಬಲದಂಡೆ ಏತ ನೀರಾವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಮೂಲೆಗುಂದಿ ಗ್ರಾಮದಲ್ಲಿ ಏತ ನೀರಾವರಿಗೆ ಚಾಲನೆ ನೀಡಿದರು. 2011ರಲ್ಲಿ ನಿರ್ಮಾಣವಾಗಿದ್ದ ಬಲದಂಡೆ ಏತ ನೀರಾವರಿಗೆ ಮತ್ತೆ ಆ ಯೋಜನೆಗೆ ಪುನರ್ಚೇತನ ನೀಡಿದರು. ಈ ಯೋಜನೆಯಿಂದ 4,000 ಎಕರೆಗೆ ನೀರು ಪೂರೈಕೆಯಾಗಲಿದೆ. ಬೀದರ್ನ ಕಾರಂಜಾ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ವೇಳೆ ಸಚಿವ ಈಶ್ವರ್ ಖಂಡ್ರೆ ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಜಲಾಶಯಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಬಾಗಿನದ ತೆಪ್ಪಗೆ ತೆಂಗು ಹಾಕಲು ಮುಂದಾದ ಖಂಡ್ರೆ ಕೆಳಗೆ ಕೂತು ನೀರಲ್ಲಿ ಬಿಟ್ಟು ಮೇಲೇಳುವಾಗ ಆಯ ತಪ್ಪಿದ್ರು. ಇನ್ನೇನು ಜಲಾಶಯಕ್ಕೆ ಮುಗ್ಗರಿಸಿ ಬೀಳಬೇಕಾಗಿತ್ತು. ಅಷ್ಟರೊಳಗಡೆ ಹಿಂಬದಿ ಇದ್ದವರು ಈಶ್ವರ್ ಖಂಡ್ರೆ ಅವರನ್ನ ಕೈ ಹಿಡಿದಿದ್ದಾರೆ. ಅದೃಷ್ಟವಶಾತ್ ಅಪಾಯದಿಂದ ಖಂಡ್ರೆ ಪಾರಾಗಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಜೆಡಿಎಸ್ ಸಂಸದ ಮಲೇಶ್ ಬಾಬು ವಿರೋಧ ವ್ಯಕ್ತಪಡಿಸಿದ್ದಾರೆ. ಎತ್ತಿನಹೊಳೆ ಯೋಜನೆಯನ್ನ ಸರ್ಕಾರವು ತರಾತುರಿಯಲ್ಲಿ ಉದ್ಘಾಟನೆ ಮಾಡೋ ಅವಶ್ಯಕತೆ ಏನಿತ್ತು? ಇದರಿಂದಾಗಿ ಕೋಲಾರ ಭಾಗಕ್ಕೆ ನೀರು ಹರಿಯೋ ಲಕ್ಷಣಗಳು ಕಾಣ್ತಿಲ್ಲ ಅಂತ ಆರೋಪಿಸಿದ್ರು. ಸರ್ಕಾರದ ವರ್ತನೆಯನ್ನ ಗಮನಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾಗಕ್ಕೆ ನೀರು ಹರಿಯೋ ಲಕ್ಷಣಗಳು ಕಾಣ್ತಿಲ್ಲ. ಸರ್ಕಾರ ಇಲ್ಲಿಗೆ ಕೈ ತೊಳ್ಕೊಂಡು ಸುಮ್ಮನಾಗತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೆ ದ್ವೇಷ ರಾಜಕೀಯ ಶುರುವಾಗಿದೆ. ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಅವರು ಶುಭಾಶಯ ಕೋರಿದ ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ಹರಿದಿದ್ದಾರೆ. ಮಂಡ್ಯ ತಾಲೂಕಿನ ಹಳೇಬೂದನೂರು ಗ್ರಾಮದಲ್ಲಿ ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ. ಘಟನೆ ಸಂಬಂಧ ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದರು. ಇನ್ಸ್ಪೆಕ್ಟರ್ ಶಿವಪ್ರಸಾದ್ ರಾವ್ ಮತ್ತು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಫ್ಲೆಕ್ಸ್ ಹರಿದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಗಣೇಶ ಚತುರ್ಥಿಗೆ ಬಿಬಿಎಂಪಿ ರೂಲ್ಸ್ ಬಗ್ಗೆ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಬಿಎಂಪಿ ಕಮಿಷನರ್ ಸರ್ಕಾರದ ಕೈಗೊಂಬೆ ಆಗಿದ್ದು ಶಕ್ತಿಯೇ ಇಲ್ಲದಂತೆ ಕೂತಿದ್ದಾರೆ ಅಂದರು. ಹಿಂದೂಗಳ ಹಬ್ಬಕ್ಕೆ ಮಾತ್ರ ಇವರಿಗೆ ರೂಲ್ಸ್ ರೆಗ್ಯುಲೇಷನ್ ಸಾಕಷ್ಟು ರೂಲ್ಸ್ಗಳು ಮೇಲಿಂದ ಮೇಲೆ ಹಾಕ್ತಾ ಇದ್ದಾರೆ. ಗಣಪತಿ ಹಬ್ಬದ ಪ್ರಸಾದಕ್ಕೂ ಟೆಸ್ಟ್ ಮಾಡಿಸಬೇಕು ಅಂತಾರಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಸೀದಿಯಲ್ಲಿ ಕೊಡೋ ಬಿರಿಯಾನಿ ಚೆಕ್ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಗಣೇಶ ಚತುರ್ಥಿ ಆಚರಿಸಿದ್ದಾರೆ. ರಾಮನಗರದ ಬಿಡದಿಯ ತೋಟದ ಮನೆಯಲ್ಲಿ ಗಣೇಶೋತ್ಸವ ಆಚರಿಸಿದ್ದಾರೆ. ಬಿಡದಿಯ ತೋಟದ ಮನೆಯಲ್ಲಿ ಗಣೇಶನಿಗೆ ವಿಶೇಷ ಪೂಜೆ ನೆರವೇರಿಸಿದ್ರು. ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಕಾರ್ಮಿಕರಿಗೆ ಸಿಹಿ ವಿತರಣೆ ಮಾಡಿದರು. ಕೋಲಾರ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಗಣೇಶೋತ್ಸವ ಆಚರಿಸಲಾಗ್ತಾ ಇದೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಡಿಜೆ ಸೌಂಡ್ಸ್ ನಿಷೇಧಿಸಿ ಆದೇಶ ಹೊರಡಿಸಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಏಕಾಏಕಿ ಡಿಜೆ ಸೌಂಡ್ಸ್ ನಿಷೇಧಿಸಿರುವುದರಿಂದ ಅಪಾರ ನಷ್ಟವಾಗ್ತಿದೆ ಅಂತ ಡಿಜೆ ಮಾಲೀಕರು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಜಿಲ್ಲಾಡಳಿತದ ಕ್ರಮದಿಂದ ಡಿಜೆ ಸೌಂಡ್ಸ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಗಣೇಶ ಚತುರ್ಥಿಯಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸುವುದರ ಜೊತೆಗೆ ಕೋಮು ಸೌಹಾರ್ದದ ಬೆಸುಗೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಮುಸ್ಲಿಮರು ಕೈ ಜೋಡಿಸಿದ್ದಾರೆ. ಮಡಿಕೇರಿ ನಗರಸಭೆ ಆವರಣದಲ್ಲಿ ಪ್ರತಿಷ್ಠಾಪಿಸಿರೋ ಗಣೇಶ ಮೂರ್ತಿ ಉತ್ಸವದಲ್ಲಿ ಮನ್ಸೂರ್ ಖಾನ್ ಅನ್ನೋರು ಭಾಗವಹಿಸಿ ಪ್ರಸಾದ ವಿತರಣೆ ಮಾಡಿದ್ದಾರೆ. ಮಡಿಕೇರಿ ನಗರಸಭೆ ನೀರು ಸರಬರಾಜು ಸಹಾಯಕನಾಗಿರೋ ಮನ್ಸೂರ್ ಖಾನ್ ಪ್ರತಿ ವರ್ಷ ಗಣೇಶ ಹಬ್ಬದಲ್ಲಿ ಭಾಗಿಯಾಗ್ತಾರಂತೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ವಿಶಿಷ್ಟವಾಗಿ ಗಣೇಶನ ಹಬ್ಬ ಆಚರಣೆ ಮಾಡಲಾಯಿತು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಪಾರ್ಸಿ, ಜೈನ ಧರ್ಮದ ಬಾಂಧವರೆಲ್ಲರೂ ಸೇರಿ ಗಣೇಶನ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಗಣೇಶನ ಹಬ್ಬದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕ ರಿಜ್ವಾನ್ ಅರ್ಷದ್, ನೆನಪಿರಲಿ ಪ್ರೇಮ್, ಡಿಎಸ್ ಮ್ಯಾಕ್ಸ್ ಮಾಲೀಕರಾದ ಎಸ್ಪಿ ದಯಾನಂದ್, ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ್ ಪಡುಕೋಟೆ ಸೇರಿ ಹಲವರು ಭಾಗಿಯಾಗಿದ್ದರು. ನೆನೆ ಗಣೇಶ ಪೂಜೆ ಬಳಿಕ ನಗರದ ಹಲವು ಕಡೆ ವಿಸರ್ಜನೆ ಮಾಡಲಾಗ್ತಾ ಇತ್ತು. ಸಾರ್ವಜನಿಕರು ನೀರಿಗಿಳಿಯದಂತೆ ಬಿಬಿಎಂಪಿಯಿಂದ ಸೂಚನೆ ನೀಡಲಾಗಿತ್ತು. ಜೊತೆಗೆ ಗಣಪನ ಮೂರ್ತಿ ವಿಸರ್ಜನೆ ಮಾಡುವ ಸಲುವಾಗಿ ಬಿಬಿಎಂಪಿಯೇ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿತ್ತು. ಆದರೆ ಸಾಂಖ್ಯಿಕರಿಯ ಕಲ್ಯಾಣಿಯಲ್ಲಿ ನಿಯೋಜನೆ ಮಾಡಿದ ಸಿಬ್ಬಂದಿಗಳು ಗಣೇಶ ವಿಸರ್ಜನೆ ಮಾಡಲು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸಿಬ್ಬಂದಿಗಳಿಗೆ ಬೇಡಿಕೆ ಇಟ್ಟಷ್ಟು ಹಣ ಕೊಟ್ಟರೆ ಮಾತ್ರ ಗಣೇಶನ ವಿಸರ್ಜನೆ ಮಾಡುವ ದೃಶ್ಯ ಕಂಡುಬಂತು.
ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಆಯೋಜಿಸಿದ್ದ ಬೃಹತ್ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿಯಾಗಿ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಗಣೇಶೋತ್ಸವ ಹಿನ್ನೆಲೆ ಸಂಗೀತ, ತಾಳ, ಮೇಳ ಜೋರಾಗಿತ್ತು. ಸ್ವತಃ ಪ್ರಹ್ಲಾದ್ ಜೋಶಿ ವಾರ್ಕರಿಗಳ ತಾಳಕ್ಕೆ ಭಜನೆ ಮಾಡ್ತಾ ಡ್ಯಾನ್ಸ್ ಮಾಡಿದ್ರು. ಜೋಶಿಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಮತ್ತು ಪಾಲಿಕೆ ಸದಸ್ಯರುಗಳು ಸಾಥ್ ನೀಡಿದ್ರು. ಚಿಕ್ಕಮಗಳೂರಲ್ಲಿ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ವೇಳೆ ಸಿಟಿ ರವಿ ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ. ಹನುಮಂತಪ್ಪ ವೃತ್ತದಲ್ಲಿ ಡ್ರಮ್ ಸೆಟ್ ಬೀಟ್ಗೆ ಸಿಟಿ ರವಿ ಕುಣಿದು ಕುಪ್ಪಳಿಸಿದ್ರು. ಸಿಟಿ ರವಿ ನೃತ್ಯ ಮಾಡುತ್ತಿದ್ದಂತೆ ಖುಷಿಯಾದ ಹುಡುಗರು ತಾವೂ ಕೂಡ ಅವರೊಂದಿಗೆ ಜೋಶಾಗಿ ಡ್ಯಾನ್ಸ್ ಮಾಡಿದ್ರು. ಉತ್ಸವದಲ್ಲಿ ಪುಟಾಣಿ ಮಕ್ಕಳು, ಯುವಕ ಯುವತಿಯರು ನೃತ್ಯ ಮಾಡಿ ಗಣಪತಿಯನ್ನ ಸ್ವಾಗತಿಸಿದ್ರು. ಗಣೇಶನನ್ನ ಕರೆತರೋ ದಾರಿಯುದ್ದಕ್ಕೂ ಗಣೇಶನಿಗೆ ವಿಶೇಷ ಪೂಜೆ, ಮಂಗಳಾರತಿ ಮಾಡಿಸಿ ಸಂಭ್ರಮಿಸಿದ್ರು. ಶಿಕ್ಷಕ ದಿನಾಚರಣೆಯ ಪ್ರಯುಕ್ತ ಹಾಸನ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣದ ಗುಲಸಿಂದಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಬಿ ರಾಧಾ ಅವರಿಗೆ 2024-25ನೇ ಸಾಲಿನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಾಮರಾಜನಗರದಲ್ಲಿ ಎಷ್ಟು ಬಾರಿ ಮನವಿ ಮಾಡಿದ್ರೂ ಕಸ ವಿಲೇವಾರಿಗೆ ಮುಂದಾಗದ ಪರಿಣಾಮ ನಿವಾಸಿಗಳು ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆನೇ ಕಸ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹನೂರು ಪಟ್ಟಣದ 8ನೇ ವಾರ್ಡ್ನ ದೊಡ್ಡಿಕೇರಿ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮ ಬೀದಿಯಲ್ಲಿ ಸಮರ್ಪಕವಾಗಿ ಕಸ ಸಂಗ್ರಹಣೆ ಮಾಡಲಾಗ್ತಿಲ್ಲ ಅಂತ ನಿವಾಸಿಗಳು ಆರೋಪಿಸಿದ್ದಾರೆ. ಹೀಗಾಗಿ ಕಸ ಸಂಗ್ರಹಣೆ ಮಾಡಿ ಪಟ್ಟಣ ಪಂಚಾಯಿತಿ ಕಚೇರಿ ಮುಂಭಾಗ ಸುರಿದ್ರು. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ವಾರ್ಡ್ ಸದಸ್ಯರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇದರಿಂದ ಬಡಾವಣೆ ದುರ್ವಾಸನೆ ಬೀರ್ತಾ ಇದೆ. ಸಾಂಕ್ರಾಮಿಕ ರೋಗಗಳ ಹರಡುವಿಕೆಗೆ ಎಡೆ ಮಾಡಿಕೊಟ್ಟಿದೆ ಅಂತ ನಿವಾಸಿಗಳು ಕಿಡಿಕಾರಿದ್ದಾರೆ. ಭಾನುವಾರವೂ ಬೆಸ್ಕಾಂ ಕಾರ್ಯನಿರ್ವಹಿಸಲಿದೆ. ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಭಾನುವಾರವೂ ಬೆಸ್ಕಾಂ ಉಪವಿಭಾಗಗಳ ಕ್ಯಾಶ್ ಕೌಂಟರ್ಗಳು ತೆರೆದಿರಲಿದೆ ಅಂತ ಬೆಸ್ಕಾಂ ತಿಳಿಸಿದೆ. ಬಿಲ್ ಬಾಕಿ ಉಳಿಸಿಕೊಂಡಿರೋ ಗ್ರಾಹಕರು ವಿದ್ಯುತ್ ಸಂಪರ್ಕ ಕಡಿತದಿಂದ ತೊಂದರೆಗೆ ಒಳಗಾಗಬಾರದು ಅಂತ ಕೆಲಸಕ್ಕೆ ಮುಂದಾಗಿದೆ. ಬೆಸ್ಕಾಂ ವಲಯದ ಎಲ್ಲ ಉಪವಿಭಾಗಗಳ ಕ್ಯಾಶ್ ಕೌಂಟರ್ಗಳನ್ನು ಈ ತಿಂಗಳ 8 ಮತ್ತು 15ರ ಭಾನುವಾರವೂ ತೆರೆಯಲು ನಿರ್ಧರಿಸಲಾಗಿದೆ. ಆನ್ಲೈನ್ ಪೇಮೆಂಟ್ ಬಳಸದವರ ಅನುಕೂಲಕ್ಕಾಗಿ ಈ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಅಂತ ಬೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ಧನ್ವಂತರಿ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಭ್ರೂಣಲಿಂಗ ಪತ್ತೆ ಆರೋಪ ಕೇಳಿಬಂದಿದ್ದು, ಡಿಎಚ್ಒ ಸುವರ್ಣ ಕುಲಕರ್ಣಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಭ್ರೂಣಲಿಂಗ ಪತ್ತೆ ಆರೋಪ ಹಿನ್ನೆಲೆ ಧನ್ವಂತರಿ ಡಯಾಗ್ನೋಸ್ಟಿಕ್ ಸೆಂಟರ್ ಸೀಸ್ ಮಾಡಲಾಯಿತು. ಆಗಸ್ಟ್ 30ರಂದು ಧನ್ವಂತರಿ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಬೆಳಗಲಿ ಪಟ್ಟಣದ ಸರಸ್ವತಿ ಅನೂರು ಸ್ಕ್ಯಾನ್ ಮಾಡಿಸಿದ್ರು. ಸ್ಕ್ಯಾನಿಂಗ್ನಲ್ಲಿ ಹೆಣ್ಣು ಮಗು ಅಂತ ರಿಪೋರ್ಟ್ ನೀಡಲಾಗಿತ್ತು. ಆದರೆ ಅಬಾರ್ಷನ್ ಮಾಡಿದಾಗ ಗಂಡು ಮಗು ಅನ್ನೋದು ಗೊತ್ತಾಗಿದೆ. ಆಕ್ರೋಶಗೊಂಡ ಸರಸ್ವತಿಯ ಪತಿ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಪ್ರಕರಣ ಬೆಳಕಿಗೆ ಬಂದಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಶಿಕ್ಷಕನ ಮೊಬೈಲ್ನಲ್ಲಿ 5,000 ನಗ್ನ ವಿಡಿಯೋಗಳು ಪತ್ತೆಯಾಗಿದೆ. ವಸತಿ ಶಾಲೆಯ ಹೆಣ್ಣು ಮಕ್ಕಳ ಫೋಟೋ ಹಾಗೂ ವಿಡಿಯೋ ಅನ್ನೋದನ್ನ ಕೇಳಿ ಹೈಕೋರ್ಟ್ ಆಘಾತ ವ್ಯಕ್ತಪಡಿಸಿದೆ. ಶಿಕ್ಷಕನ ವಿರುದ್ಧದ ಪೋಕ್ಸೋ ಪ್ರಕರಣ ರದ್ದತಿ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಲಾಗಿದೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪನ ಮೊಬೈಲ್ನಲ್ಲಿ ವಿಡಿಯೋಗಳು ಪತ್ತೆಯಾಗಿದೆ. ವಸತಿ ಶಾಲೆ ಮಕ್ಕಳ ಕೈಯಲ್ಲಿ ಶೌಚಗುಂಡಿ ಶುಚಿಗೊಳಿಸಿದ ಆರೋಪದಲ್ಲಿ ತನಿಖೆ ಆರಂಭ ಆಗಿತ್ತು. ತನಿಖೆ ವೇಳೆ ಶಿಕ್ಷಕ ಮುನಿಯಪ್ಪನ 4 ಮೊಬೈಲ್ ಅನ್ನು ಸೀಸ್ ಮಾಡಿದಾಗ ನಗ್ನ ವಿಡಿಯೋ, ಫೋಟೋ ಪತ್ತೆಯಾಗಿದೆ. ರಾಯಚೂರಲ್ಲಿ ಶಾಲಾ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪಘಾತದಲ್ಲಿ ಗಾಯಗೊಂಡ 15 ಮಕ್ಕಳಿಗೆ ಶಾಸಕ ಬಸನಗೌಡ ದದ್ದಲ್ ಆರ್ಥಿಕ ಸಹಾಯ ಮಾಡಿದ್ದಾರೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ತೆರಳಿ ಮಕ್ಕಳಿಗೆ ಚೆಕ್ ವಿತರಣೆ ಮಾಡಿದರು. ಪೋಷಕರು ಆತಂಕಕ್ಕೆ ಒಳಗಾಗಬೇಡಿ ಅಂತ ಶಾಸಕ ಬಸನಗೌಡ ದದ್ದಲ್ ಭರವಸೆ ನೀಡಿದರು. ಶಾಸಕ ಬಸನಗೌಡ ದದ್ದಲ್ ಜೊತೆಗೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.